ರೈಲ್ವೆ ಸ್ಟಾಕ್ಸ್ ಅಂದ ತಕ್ಷಣ ಎಲ್ಲರೂ ಕೂಡ IRFC RVNL IRCTC ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಬಟ್ ಯಾರು ಕೂಡ ಈ ಹಿಡನ್ ಜೆಮ್ಸ್ ಆಗಿರುವಂತಹ ಮೆಟ್ರೋ ರೈಲ್ವೆ ಸ್ಟಾಕ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಹೌದು, ನಾನಿವತ್ತು ಈ ವಿಡಿಯೋದಲ್ಲಿ ಮೆಟ್ರೋ ರೈಲ್ವೆ ಸ್ಟಾಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಕೂಡ ಹಿಡನ್ ಜೆಮ್ಸ್ ಆಗಿರುವಂತಹ ಈ ಸ್ಟಾಕ್ಸ್ ಬಗ್ಗೆ ನಾವಿವತ್ತು ಅರ್ಥ ಮಾಡ್ಕೊಳ್ಳೇಬೇಕು. ಯಾಕೆ ಅಂದ್ರೆ ಬರುವಂತಹ ವರ್ಷಗಳಲ್ಲಿ ಮೆಟ್ರೋ ರೈಲ್ ಸರ್ವಿಸ್ ಏನಿದೆ 2 ಪಟ್ಟು ಹೆಚ್ಚಾಗಲಿದೆ. ಅದೇ ರೀತಿ ಮೆಟ್ರೋನ ಡಿಮ್ಯಾಂಡ್ ಕೂಡ ಹೆಚ್ಚಾಗಲಿದೆ. ಇದೇ ಕಾರಣಕ್ಕೆ ಮೆಟ್ರೋ ರೈಲ್ವೆ ಸ್ಟಾಕ್ಸ್ ಮೇಲೆ ಫೋಕಸ್ ಮಾಡೋದು ಬೆಟರ್ ಆಗಿರುತ್ತೆ. ಅದು ಕೂಡ ಹೊಸ ವರ್ಷ 2025ರಲ್ಲಿ ಒಳ್ಳೆ ರೈಲ್ವೆ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದರಲ್ಲೂ ಕೂಡ ಮೆಟ್ರೋ ರೈಲ್ವೆ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮೆಟ್ರೋ ರಿಲೇಟೆಡ್ ಸೆಕ್ಟರ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಂಡಿದ್ರೆ ಈ ಪರ್ಟಿಕ್ಯುಲರ್ ಸ್ಟಾಕ್ಸ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದಾವೆ. ಅದಕ್ಕೆ ಮುಂಚೆ ನಾವು ಮೆಟ್ರೋ ಬಗ್ಗೆ ನೋಡೋದಾದ್ರೆ 17 ಸಿಟೀಸ್ ಅಲ್ಲಿ, ನಮ್ಮ ಭಾರತ ದೇಶದ 17 ನಗರಗಳಲ್ಲಿ ಮೆಟ್ರೋ ಈಗ ಓಡಾಡ್ತಾ ಇದೆ. ಅದೇ ರೀತಿ ಡೆಲ್ಲಿ ಮೆಟ್ರೋ ಏನಿದೆ ಅದು ಲಾರ್ಜೆಸ್ಟ್ ಆಗಿರುತ್ತೆ. ಜುಲೈ 2024ರ ಪ್ರಕಾರ ಇಂಡಿಯಾ 940 ಕಿಲೋಮೀಟರ್ಸ್ ಅಷ್ಟು ಮೆಟ್ರೋ ಲೈನ್ಸ್ ಅನ್ನ 17 ಸಿಟೀಸ್ ಅಲ್ಲಿ ಆಪರೇಟ್ ಮಾಡ್ತಾ ಇದೆ. ಇಂಡಿಯಾ ಮೆಟ್ರೋ ಅನ್ನೋದು ಥರ್ಡ್ ಲಾಂಗೆಸ್ಟ್ ಇನ್ ದ ವರ್ಲ್ಡ್ ಆಗಿರುತ್ತೆ. ಚೈನಾ ಮತ್ತೆ USA ಬಿಟ್ರೆ ಇಂಡಿಯಾದಲ್ಲೇ ಇಷ್ಟೊಂದು ದೊಡ್ಡ ಮೆಟ್ರೋನ ನೆಟ್ವರ್ಕ್ ಹೊಂದಿರೋದು. ಇನ್ನು ಬರುವಂತಹ ವರ್ಷಗಳಲ್ಲಿ ಇದು ಡಬಲ್ ಆಗ್ತಾನೆ ಹೋಗ್ತಾ ಇರುತ್ತೆ. ಏಕೆ ಅಂದ್ರೆ ಮೆಟ್ರೋ ಅನ್ನೋದು ಒಂದು ನಗರಕ್ಕೆ, ಅದು ಕೂಡ ಮೆಟ್ರೋ ಸಿಟೀಸ್ಗೆ ತುಂಬಾ ಅನಿವಾರ್ಯ ಆಗಿರೋ ಕಾರಣ ಮೆಟ್ರೋಗೆ ತುಂಬಾ ಡಿಮ್ಯಾಂಡ್ ಅನ್ನೋದು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಮೆಟ್ರೋಗೆ ಯಾವ ರೀತಿ ಇನ್ಕ್ರೀಸ್ ಆಗುತ್ತೋ ಡಿಮ್ಯಾಂಡ್, ಅದೇ ರೀತಿ ಮೆಟ್ರೋ ಸ್ಟಾಕ್ಸ್ಗೂ ಕೂಡ ಇನ್ಕ್ರೀಸ್ ಆಗುತ್ತೆ ಡಿಮ್ಯಾಂಡ್ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಇವತ್ತು ನಾನು ನಿಮ್ಗೆ 3 ರೈಲ್ವೆ ಸ್ಟಾಕ್ಸ್, ಎಸ್ಪೆಷಲಿ ಮೆಟ್ರೋ ರೈಲ್ವೆ ಸ್ಟಾಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಬಾ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ಸ್ ಆಗಿರುತ್ತೆ. ಕೊನೆ ತನಕ ಈ ವಿಡಿಯೋನ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಸ್ಟ್ರಾಂಗ್ ಆಗಿದೆ ಈ ಸ್ಟಾಕ್ಸ್ ಅಂತ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಈ ಲಿಸ್ಟ್ ಅಲ್ಲಿ ಮೊದಲನೇ ಸ್ಟಾಕ್ ಬಂದು ಜೆ ಕುಮಾರ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಅಂತ. ಹೌದು, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 5800 ಕೋಟಿ ಇದೆ. ಅದೇ ರೀತಿ ಸ್ಟಾಕ್ PE ಅನ್ನೋದು ಕೂಡ ತುಂಬಾ ಕಡಿಮೆ ಇದೆ. 16 ನಲ್ಲಿ ಸ್ಟಾಕ್ PE ಸಿಗ್ತಾ ಇದೆ. ಇನ್ನು ROCE ನ ನೋಡಬೇಕು, ತುಂಬಾ ಚೆನ್ನಾಗಿ ROCE ನ ಮೇಂಟೈನ್ ಮಾಡಿದ್ದಾರೆ 18.4 ಅಲ್ಲಿ. ಅದೇ ರೀತಿ ROE ಕೂಡ ತುಂಬಾ ಡೀಸೆಂಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಾಲ ಬಂದು 781 ಕೋಟಿ ಇದೆ. ರಿಸರ್ವ್ಸ್ ಅನ್ನ ನೋಡಿದ್ರೆ 2750 ಕೋಟಿ ರಿಸರ್ವ್ಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಇನ್ನು ಈ ಕಂಪನಿ 937 ರೂಪಾಯಿಂದ ಸದ್ಯಕ್ಕೆ 766 ರೂಪಾಯಿ ಟ್ರೇಡ್ ಆಗ್ತಾ ಇದೆ ಲಾಸ್ಟ್ ಒಂದು ವರ್ಷದಲ್ಲಿ. ನಿಮ್ಗೆ ಗೊತ್ತೇ ಇರುತ್ತೆ, ನಿಫ್ಟಿಯಲ್ಲಿ ಮೇಜರ್ ಕರೆಕ್ಷನ್ ಆಗ್ತಾ ಇರೋ ಕಾರಣಕ್ಕೆ ಎಲ್ಲಾ ಸ್ಟಾಕ್ಸ್ ಕೆಳಗಡೆ ಬರ್ತಾ ಇದೆ, ಕರೆಕ್ಷನ್ ಆಗ್ತಾ ಇದೆ ನಿಫ್ಟಿ ಜೊತೆ ಅಂತ. ಸೊ ಅದರಲ್ಲಿ ಈ ಸ್ಟಾಕ್ ಕೂಡ ಒಂದು ಅಂತ ಹೇಳ್ಬೋದು. ಒಂದು ಲೋ ಲೆವೆಲ್ ಅಲ್ಲಿ ಸ್ಟಾಕ್ ನಮ್ಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಸ್ಟಾಕ್ PE ರೇಷಿಯೋ ಅನ್ನೋದು ಅಂಡರ್ ವ್ಯಾಲ್ಯೂಡ್ ಅಲ್ಲಿ ಕಾಣಿಸ್ತಾ ಇದೆ. ಇನ್ನು ಈ ಕಂಪನಿಯ ಓವರ್ ಆಲ್ ಬಿಸ್ನೆಸ್ ಅನ್ನ ನಾವು ನೋಡೋದಾದ್ರೆ, ಈ ಕಂಪನಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್, ಇಂಜಿನಿಯರಿಂಗ್, ಇರಿಗೇಷನ್ ಪ್ರಾಜೆಕ್ಟ್ಸ್, ಸಿವಿಲ್ ಕನ್ಸ್ಟ್ರಕ್ಷನ್ ಅನ್ನ ಕೂಡ ಮಾಡುತ್ತೆ, ಪಿಲ್ಲಿಂಗ್ ವರ್ಕ್ಸ್ ಅನ್ನ ಕೂಡ ಮಾಡುತ್ತೆ. ಬಿಸ್ನೆಸ್ ಓವರ್ ವ್ಯೂ ನಲ್ಲಿ ನೀವು ನೋಡಬಹುದು, ರೆವೆನ್ಯೂ ನಲ್ಲಿ ಮೆಟ್ರೋ ಇಂದಾನೆ ಇವರಿಗೆ 40% ರೆವೆನ್ಯೂ ಅನ್ನೋದು ಬರ್ತಾ ಇದೆ. ಅದೇ ರೀತಿ ಫೈನಾನ್ಷಿಯಲ್ ಇಯರ್ 2022 ನಲ್ಲಿ 54% ಮೆಟ್ರೋ ಇಂದಾನೆ ಇವರಿಗೆ ರೆವೆನ್ಯೂ ಬಂದಿರೋದು. ಇನ್ನು ಫ್ಲೈಓವರ್, ಬ್ರಿಡ್ಜಸ್, ರೋಡ್ಸ್ ಅನ್ನ ಕೂಡ ಇವರು ಮಾಡ್ತಾರೆ, 49% ಅದರಿಂದ ಬರ್ತಾ ಇದೆ. ಇನ್ನು ಸಿವಿಲ್, ವಾಟರ್ ಅಂಡ್ ಅದರ್ಸ್ ಇಂದ 11% ಅನ್ನ ಇವರು ರೆವೆನ್ಯೂ ಮಾಡ್ತಾ ಇದ್ದಾರೆ. ಜಿಯೋಗ್ರಫಿಕಲ್ ಸ್ಪ್ಲಿಟ್ ಅನ್ನ ನಾವು ನೋಡೋದಾದ್ರೆ, ಮಹಾರಾಷ್ಟ್ರದಲ್ಲಿ ಇವರ ಬಿಸ್ನೆಸ್ ಅನ್ನೋದು ಜಾಸ್ತಿ ಇದೆ, 74%. ಅದೇ ರೀತಿ NCR 15% ಇದ್ರೆ, ತಮಿಳುನಾಡಿನಲ್ಲಿ 6% ಇದೆ. ಇನ್ನು ಅದರ್ ಸ್ಟೇಟ್ಸ್ ಅಲ್ಲಿ 5% ಬಿಸ್ನೆಸ್ ಅನ್ನ ಇವರು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಇವರ ಕ್ಲೈಂಟ್ ಅನ್ನ ನಾವು ನೋಡಬಹುದು, JSW ಇರಬಹುದು, NMRDA ಇರಬಹುದು, MSRDC ಇರಬಹುದು, ಟಾಟಾ ಸ್ಟೀಲ್, ಇಂಡಿಯನ್ ಆಯಿಲ್ ಅಂತಹ ದೊಡ್ಡ ಕ್ಲೈಂಟ್ ಬೇಸ್ ಅನ್ನ ಇಟ್ಕೊಂಡಿದ್ದಾರೆ. ಅದೇ ರೀತಿ ಆರ್ಡರ್ ಬುಕ್ ಅನ್ನ ನಾವು ನೋಡೋದಾದ್ರೆ 19,820 ಕೋಟಿ ಆರ್ಡರ್ ಬುಕ್ ಇದೆ ಇವರ ಹತ್ರ ಅಟ್ ಪ್ರೆಸೆಂಟ್. ಫೈನಾನ್ಷಿಯಲ್ ಇಯರ್ 2022 ನಲ್ಲಿ 11,900 ಕೋಟಿ ಇತ್ತು. ಇವಾಗ ಅದು ಇನ್ಕ್ರೀಸ್ ಕೂಡ ಆಗಿದೆ. ಬರುವಂತಹ ವರ್ಷಗಳಲ್ಲಿ ಆರ್ಡರ್ ಬುಕ್ ಇನ್ನೂ ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ, ಯಾಕಂದ್ರೆ ಮೆಟ್ರೋಗೆ ಅಷ್ಟು ಡಿಮ್ಯಾಂಡ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ. ಇನ್ನು ಇವರ ಆರ್ಡರ್ ಬುಕ್ ಬ್ರೇಕಪ್ ಅನ್ನ ನಾವು ನೋಡೋದಾದ್ರೆ, ಫ್ಲೈಓವರ್ಸ್ ಇಂದ 39%, ರೋಡ್ ಇಂದ 24%, ಮೆಟ್ರೋ ಇಂದ 14%, ಮೆಟ್ರೋ ಅಂಡರ್ ಗ್ರೌಂಡ್ ಇಂದ 12%, ಮತ್ತೆ ಸಿವಿಲ್ ಅಂಡ್ ಅದರ್ ವರ್ಕ್ಸ್ ಇಂದ 11% ರೆವೆನ್ಯೂ ಬ್ರೇಕಪ್ ಆಗ್ತಾ ಇದೆ ಅಂತ ಹೇಳ್ಬೋದು ಆರ್ಡರ್ ಬುಕ್ ಅಲ್ಲಿ ಬರುವಂತಹ ವರ್ಷಗಳಲ್ಲಿ. ಇನ್ನು ಇವರ ಮೇಜರ್ ಕಂಪ್ಲೀಟೆಡ್ ಪ್ರಾಜೆಕ್ಟ್ಸ್ ಅನ್ನ ನಾವು ನೋಡೋದಾದ್ರೆ, ಮುಂಬೈ ಮೆಟ್ರೋ ಲೈನ್ 7, ಡೆಲ್ಲಿ ಅಂಡರ್ ಗ್ರೌಂಡ್ ಮೆಟ್ರೋ ಇರಬಹುದು. ಈ ರೀತಿಯ ಹೇಳ್ಕೊಳ್ಳುವಂತಹ ಪ್ರಾಜೆಕ್ಟ್ಸ್ ಅಲ್ಲಿ ಇವರು ಕೆಲಸ ಮಾಡಿದ್ದಾರೆ, ಅತಿ ದೊಡ್ಡ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇದೇ ಕಂಪನಿ ಫೋಕಸ್ ಮಾಡ್ತಾ ಇರೋದು 1 ಬಿಲಿಯನ್ ರೆವೆನ್ಯೂ ಅನ್ನ ಇನ್ಕ್ರೀಸ್
ಇನ್ಕ್ರೀಸ್ ಮಾಡಬೇಕು ಫೈನಾನ್ಷಿಯಲ್ ಇಯರ್ 27 ಅಲ್ಲಿ ಅಂತ. ಅದೇನಾದ್ರೂ ಅಚೀವ್ ಮಾಡಿದ್ರೆ ಒಂದು ಅತಿ ದೊಡ್ಡ ರೆವೆನ್ಯೂ ಅನ್ನ ಅಚೀವ್ ಮಾಡಿದ ಹಾಗೆ ಆಗತ್ತೆ. ಅದೇ ರೀತಿ 25,000 ಕೋಟಿ ಆರ್ಡರ್ ಬುಕ್ ಏನಾದ್ರೂ ಇವರಿಗೆ ಫೈನಾನ್ಷಿಯಲ್ ಇಯರ್ 27 ನಲ್ಲಿ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ರೀತಿ ಬಂದ್ಬಿಟ್ರೆ ಒಳ್ಳೆಯ ಪ್ರಾಫಿಟಬಲ್ ಕಂಪನಿ ಅಂತೂ ಹಾಗೆ ಆಗತ್ತೆ ಬರುವಂತ ವರ್ಷಗಳಲ್ಲಿ. ಇನ್ನು ಇಯರ್ ಆನ್ ಇಯರ್ ಪ್ರಾಫಿಟ್ ಅನ್ನ ನಾವು ನೋಡೋದಾದ್ರೆ 2022ರಲ್ಲಿ ಈ ಸ್ಟಾಕ್ ನ ನೆಟ್ ಪ್ರಾಫಿಟ್ ಬಂದು 206 ಕೋಟಿ ಆಗಿತ್ತು. 2023ಕ್ಕೆ 274 ಕೋಟಿ ಆಗಿದೆ. ಅದೇ ರೀತಿ ಪ್ರೆಸೆಂಟ್ ಮಾರ್ಚ್ 2024ರಲ್ಲಿ ನೋಡೋದಾದ್ರೆ 329 ಕೋಟಿ ಆಗಿದೆ. ಅಂದ್ರೆ ನೀವು ನೋಡಬಹುದು ಒಂದು ರ್ಯಾಪಿಡ್ ಆಗಿ ಗ್ರೋತ್ ಅನ್ನೋದು ಬರ್ತಾನೆ ಇದೆ ಅಂತ ಹೇಳ್ಬೋದು. ಸ್ಟಾಕ್ ಅಲ್ಲಿ ಒಂದೊಳ್ಳೆಯ ಪ್ರಾಫಿಟ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ತಾನೆ ಹೋಗ್ತಾ ಇದ್ದಾರೆ ಇಯರ್ ಆನ್ ಇಯರ್ ಅಂತ ಹೇಳ್ಬೋದು. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಪ್ರಮೋಟರ್ಸ್ 46% ಉಳಿಸ್ಕೊಂಡಿದ್ದಾರೆ. ಡೀಸೆಂಟ್ ಆಗಿದೆ ಪ್ರಮೋಟರ್ ಹೋಲ್ಡಿಂಗ್ ಅಂತ ಹೇಳ್ಬೋದು. ಅದೇ ರೀತಿ FIIs ನಾವು ನೋಡೋದಾದ್ರೆ ಆಲ್ಮೋಸ್ಟ್ 10% FIIs ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದೇ ರೀತಿ DIS ನಾವು ನೋಡೋದಾದ್ರೆ 16.58% ಅಷ್ಟು DIS ಹೋಲ್ಡಿಂಗ್ಸ್ ಇದೆ. ಅದರಲ್ಲೂ ಕೂಡ HDFC ಟ್ರಸ್ಟಿಯೇನೆ ತುಂಬಾ ಸ್ಟಾಕ್ಸ್ ಅನ್ನ ಹೋಲ್ಡ್ ಮಾಡಿದೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ ಅಟ್ ಪ್ರೆಸೆಂಟ್ ಅನ್ನೋದು ಸ್ಟಾಕ್ PE ಚೆನ್ನಾಗಿದೆ, ROCE ಚೆನ್ನಾಗಿದೆ, ROE ಚೆನ್ನಾಗಿದೆ, ಸಾಲ ಅನ್ನೋದು ಜಾಸ್ತಿ ಇಲ್ಲ, ರಿಸರ್ವ್ಸ್ ಅನ್ನೋದು ತುಂಬಾ ಇಟ್ಕೊಂಡಿದ್ದಾರೆ. ಅದೇ ರೀತಿ ಸ್ಟಾಕ್ 937 ರೂಪಾಯಿಂದ 766 ರೂಪಾಯಿ ಒಂದು ಕರೆಕ್ಷನ್ ಸ್ಟೇಜ್ ಅಲ್ಲಿ ಸಿಗ್ತಾ ಇದೆ, ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ಕಂಪನಿ ಪ್ರಾಫಿಟಬಲ್ ಆಗಿದೆ. ಅದೇ ರೀತಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ನಾವು ನೋಡೋದಾದ್ರೆ FIIs ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, DIS ಈ ಸ್ಟಾಕ್ ಅಲ್ಲಿ ಹೋಲ್ಡ್ ಮಾಡಿದ್ದಾರೆ. ಯಾವುದೇ ರೀತಿಯ ಮ್ಯಾನಿಪುಲೇಷನ್ ಅನ್ನ ಕಂಪನಿ ಕಡೆಯಿಂದ ಮಾಡಿಲ್ಲ. ಸೊ ಎಲ್ಲಾ ರೀತಿಯಿಂದನೂ ಕೂಡ ತುಂಬಾ ಚೆನ್ನಾಗಿದೆ. ಆರ್ಡರ್ ಬುಕ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಬರುವಂತಹ ವರ್ಷಗಳಲ್ಲಿ ಅದು ಕೂಡ ಮೆಟ್ರೋ ಯಾವ ರೀತಿ ಡಿಮ್ಯಾಂಡ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗುತ್ತೋ ಜಯಕುಮಾರ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಒಳ್ಳೆ ರೀತಿಯ ಡಿಮ್ಯಾಂಡ್ ಅನ್ನ ಬರುವ ಚಾನ್ಸಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಜಯಕುಮಾರ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಅನ್ನೋದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಟ್ ಪ್ರೆಸೆಂಟ್ ಅಲ್ಲಿ ನಾವು ನೋಡೋದಾದ್ರೆ ಮೆಟ್ರೋ ರೈಲ್ವೆ ಸ್ಟಾಕ್ಸ್ ಅಂಡರ್ ಅಲ್ಲಿ. ಇನ್ನು ಇದೇ ಲಿಸ್ಟ್ ಅಲ್ಲಿ ಎರಡನೇ ಸ್ಟಾಕ್ ಬಂದು ತೀತಾಗರ್ ರೈಲ್ವೆ ಸಿಸ್ಟಮ್ಸ್ ಲಿಮಿಟೆಡ್ ಅಂತ. ಹೌದು, ಇದು ಕೂಡ ಒಂದು ಮೆಟ್ರೋ ಪ್ರಾಜೆಕ್ಟ್ ನ ಅವಿಭಾಜ್ಯ ಅಂಗ ಆಗಿರುತ್ತೆ ಅಂತ ಹೇಳ್ಬೋದು. ಇವರ ಮೇನ್ ಬಿಸ್ನೆಸ್ ಬಂದು ಫ್ರೈಟ್ ವೇಗನ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು, ಪ್ಯಾಸೆಂಜರ್ ಕೋಚಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು, ಮೆಟ್ರೋ ಟ್ರೈನ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು. ಇವರ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಫ್ರೈಟ್ ರೈಲ್ವೆ ಸಿಸ್ಟಮ್ ಇಂದ ರೆವೆನ್ಯೂ ಅನ್ನೋದು 93% ಇದ್ರೆ, ಅದೇ ರೀತಿ ಪ್ಯಾಸೆಂಜರ್ ರೈಲ್ ಸಿಸ್ಟಮ್ ಇಂದ 7% ಇವರಿಗೆ ರೆವೆನ್ಯೂ ಅನ್ನೋದು ಹರಿದು ಬರ್ತಾ ಇದೆ. ಇನ್ನೊಂದು ಪಾಸಿಟಿವ್ ನ್ಯೂಸ್ ಅಂದ್ರೆ ಇವರ ಪಾರ್ಟ್ನರ್ಶಿಪ್ ಬಂದು ABB ಅಂತಹ ದೊಡ್ಡ ಕಂಪನಿ ಜೊತೆ ಇವರು ಪಾರ್ಟ್ನರ್ಶಿಪ್ ಅನ್ನ ಒಳಗೊಂಡಿದ್ದಾರೆ ಮೆಟ್ರೋ ರೋಲಿಂಗ್ ಸ್ಟಾಕ್ಸ್ ಪ್ರಾಜೆಕ್ಟ್ಸ್ ಇಂಡಿಯಾದಲ್ಲಿ. ಇನ್ನು ಕಂಪನಿ ಫೋಕಸ್ ಮಾಡ್ತಾ ಇರುವಂತದ್ದು 1000 ವ್ಯಾಗನ್ ಪರ್ ಮಂತ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಬರುವಂತಹ ವರ್ಷಗಳಲ್ಲಿ ಇವರು ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಇದೇನಾದ್ರೂ ಸಾಧ್ಯ ಆದ್ರೆ ಇದೊಂದು ದೊಡ್ಡ ಅಡ್ವಾಂಟೇಜ್ ಆಗಿರುತ್ತೆ ಈ ಪರ್ಟಿಕ್ಯುಲರ್ ತೀತಾಗರ್ ರೈಲ್ವೆ ಸಿಸ್ಟಮ್ ಸ್ಟಾಕ್ ಗೆ. ಇನ್ನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 15,000 ಕೋಟಿ ಇದ್ರೆ ಸ್ಟಾಕ್ PE 15 ಅಲ್ಲಿ ಇದೆ. ROCE ಚೆನ್ನಾಗಿದೆ, ROE ಚೆನ್ನಾಗಿದೆ. ಡೆಟ್ ಅನ್ನೋದು ತುಂಬಾ ಕಡಿಮೆ ಇದೆ, 498 ಕೋಟಿ. ರಿಸರ್ವ್ಸ್ 2,327 ಕೋಟಿ ಇದೆ. ಸೊ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇದರಲ್ಲಿ ಸ್ವಲ್ಪ ನನಗೆ ಹೈ ಅಂತ ಕಾಣಿಸ್ತಾ ಇರೋದು ಸ್ಟಾಕ್ PE ಅಂತ ಹೇಳ್ಬೋದು. ಸ್ಟಾಕ್ PE ಏನಾದ್ರೂ 40ರ ಕೆಳಗಡೆ ಬಂದ್ರೆ ಇದೇ ಸ್ಟಾಕ್ ನ ಪ್ರೈಸ್ ಇನ್ನು ಕೆಳಗಡೆ ಬರುವಂತಹ ಚಾನ್ಸಸ್ ಇರುತ್ತೆ. ಒಂದು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಈ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಹುದಾಗಿದೆ. ಇನ್ನು ಅದೇ ರೀತಿ ನೆಟ್ ಪ್ರಾಫಿಟ್ಸ್ ಅನ್ನ ನಾವು ಚೆಕ್ ಮಾಡಿದಾಗ ಮಾರ್ಚ್ 2020ರಲ್ಲಿ ಇದು ಲಾಸ್ ಮೇಕಿಂಗ್ ಕಂಪನಿ ಆಗಿತ್ತು. ನೀವು ನೋಡಬಹುದು -1 ಕೋಟಿ ಲಾಸ್ ಅನ್ನ ತೋರಿಸಿದ್ದಾರೆ. 2023ರಲ್ಲಿ 126 ಕೋಟಿ. ಅದೇ ರೀತಿ 2024ಕ್ಕೆ 286 ಕೋಟಿ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಸೊ ಅಗೇನ್ ವಿಚ್ ಇಸ್ ರ್ಯಾಪಿಡ್ ಗ್ರೋತ್ ಇದೆ ಅಂತ ಹೇಳ್ಬೋದು ನೆಟ್ ಪ್ರಾಫಿಟ್ ಅಲ್ಲಿ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಪ್ರಮೋಟರ್ಸ್ ಅನ್ನೋರು 40% ಅನ್ನ ಉಳಿಸಿಕೊಂಡಿದ್ರೆ, FIIs 16%, ಅದೇ ರೀತಿ DIS 13.94% ಅನ್ನ ಉಳಿಸಿಕೊಂಡಿದ್ದಾರೆ. ಸೊ ಓವರ್ ಆಲ್ ಆಗಿ ಈ ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ಸ್ಟಾಕ್ PE ರೇಷಿಯೋ ಮಾತ್ರ ಸ್ವಲ್ಪ ಹೈ ಅಲ್ಲಿ ಕಾಣಿಸ್ತಾ ಇದೆ. ಇದೇ ಸ್ಟಾಕ್ PE ರೇಷಿಯೋ ಪ್ರಕಾರ ಈ ಪ್ರೈಸ್ ಏನಾದ್ರೂ ಅರೌಂಡ್ 1128 ಇಂದ 1000 ರೂಪೀಸ್ ನಿಯರ್ ಗೆ ಟ್ರೇಡ್ ಆದ್ರೆ ಆಗ ಎಂಟ್ರಿ ತಗೊಳ್ಳೋದು ಉತ್ತಮವಾಗಿರುತ್ತೆ. ಇನ್ನು ಮೂರನೇ ಸ್ಟಾಕ್ ಬಂದು NCC ಲಿಮಿಟೆಡ್ ಅಂತ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 17,000 ಕೋಟಿ ಇದೆ. ಸ್ಟಾಕ್ PE 20ರಲ್ಲಿದೆ. ROCE ತುಂಬಾ ಚೆನ್ನಾಗಿದೆ, 22%. ಅದೇ ರೀತಿ ROE ಕೂಡ ಡೀಸೆಂಟ್ ಆಗಿದೆ, 11% ಅಲ್ಲಿ ಇದೆ. ಡೆಟ್ ಕೂಡ ತುಂಬಾ ಕಡಿಮೆ ಇದೆ, 1,726 ಕೋಟಿ. ರಿಸರ್ವ್ಸ್ ನೋಡಬೇಕು, ರಿಸರ್ವ್ಸ್ ತುಂಬಾ ದೊಡ್ಡ ಮೊತ್ತದ ರಿಸರ್ವ್ಸ್ ಅನ್ನ ಉಳಿಸಿಕೊಂಡಿದ್ದಾರೆ 6,745 ಕೋಟಿಯಲ್ಲಿ. ಇನ್ನು ಇದೇ ಸ್ಟಾಕ್ 52 ವೀಕ್ ಐ 364 ರೂಪೀಸ್ ಇಂದ ಈಗ 278 ರೂಪೀಸ್ ಕರೆಕ್ಷನ್ ಸ್ಟೇಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಅನ್ನ ನೋಡೋದಾದ್ರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಪ್ರೆಸೆಂಟ್ ಪ್ರೈಸ್ ಗಿಂತ ಕೂಡ ಜಾಸ್ತಿ ಇದೆ, ವಿಚ್ ಇಸ್ ಅಗೇನ್ ವೆರಿ ಅಟ್ರಾಕ್ಟಿವ್ ಪ್ರೈಸ್ ಆಗಿರುತ್ತೆ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಸೊ ರ್ಯಾಲಿಯನ್ನ ಕೊಟ್ರೆ ಒಳ್ಳೆ ರ್ಯಾಲಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಬರುವಂತಹ ವರ್ಷಗಳಲ್ಲಿ ಅಕಾರ್ಡಿಂಗ್ ಟು ದ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಈ ಕಂಪನಿ ಬಂದು 1978ರಿಂದ NCC ಲಿಮಿಟೆಡ್ ಅಂತ ಕಾರ್ಪೊರೇಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಬಿಸ್ನೆಸ್ ಓವರ್ ವ್ಯೂ ನಾವು ನೋಡೋದಾದ್ರೆ
ಈ ಕಂಪನಿ ಬಂದು ರೋಡ್ಸ್, ಬಿಲ್ಡಿಂಗ್ಸ್, ಇರಿಗೇಷನ್, ವಾಟರ್, ಎನ್ವಿರಾನ್ಮೆಂಟ್, ಎಲೆಕ್ಟ್ರಿಕಲ್ಸ್, ಮೆಟಲ್ಸ್, ಮೈನಿಂಗ್, ರೈಲ್ವೇಸ್ ಈ ರೀತಿಯ ಮುಂತಾದ ಬಿಸ್ನೆಸ್ ಅಲ್ಲಿ ತೊಡಗಿಸ್ಕೊಂಡಿದೆ ಅಂತ ಹೇಳ್ಬೋದು. ಸೊ ಕೀ ಪ್ರಾಜೆಕ್ಟ್ಸ್ ಅನ್ನ ನಾವು ನೋಡೋದಾದ್ರೆ ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ವೇಸ್ ನಲ್ಲಿ, ಉತ್ತರ ಪ್ರದೇಶ್ ESI ಹಾಸ್ಪಿಟಲ್ಸ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಗುಲ್ಬರ್ಗಾ ಕರ್ನಾಟಕ, ಔಟರ್ ರಿಂಗ್ ರೋಡ್ ಇರ್ಬೋದು, ಹೈದರಾಬಾದ್ ಗ್ರೋತ್ ಕಾರಿಡಾರ್ ಇರ್ಬೋದು, ತೆಲಂಗಾಣ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅರುಣಾಚಲ್ ಪ್ರದೇಶ್ ಅಲ್ಲಿ, ವಾಟರ್ ಸಪ್ಲೈ ಪ್ರಾಜೆಕ್ಟ್ ರಾಜ್ಕೋಟ್ ಗುಜರಾತ್ ಅಲ್ಲಿ ಇವರು ತಮ್ಮ ಪ್ರಾಜೆಕ್ಟ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇವರ ಕ್ಲೈಂಟ್ ಬೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ನ್ಯೂ ಡೆಲ್ಲಿ, ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಾಗ್ಪುರ್ ರೈಲ್ವೆ ಮೆಟ್ರೋ ಕಾರ್ಪೊರೇಷನ್, ಮಿನಿಸ್ಟ್ರಿ ಅಂಡ್ ಟ್ರಾನ್ಸ್ಪೋರ್ಟ್ ಕಮ್ಯುನಿಕೇಶನ್ ಗವರ್ಮೆಂಟ್ ಆಫ್ ಇಂಡಿಯಾ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ NHAI ಇವರ ಕ್ಲೈಂಟ್ಸ್ ಆಗಿರ್ತಾರೆ. ಎಸ್ಪೆಷಲಿ ಬೆಂಗಳೂರು ಮೆಟ್ರೋನಲ್ಲಿ ಕಂಪ್ಲೀಟ್ ಆಗಿ ಇವರು ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಆರ್ಡರ್ ಬುಕ್ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಫೈನಾನ್ಷಿಯಲ್ ಇಯರ್ 24 ಅಲ್ಲಿ 57,000 ಕೋಟಿ ಆರ್ಡರ್ ಬುಕ್ ಇವರು ಉಳಿಸಿಕೊಂಡಿದ್ದಾರೆ. ಇನ್ನು ಇದೇ ಕಂಪನಿಯ ಅಂಡರ್ ಅಲ್ಲಿ 12+ ಪ್ರಾಜೆಕ್ಟ್ಸ್ ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬೋದು. ಫೈನಾನ್ಷಿಯಲ್ ಇಯರ್ 2024 ಅಲ್ಲಿ ವರ್ತ್ 32,000 crores. ಇನ್ನು ಇದೇ ಕಂಪನಿಯ ಇಯರ್ ಆನ್ ಇಯರ್ ನೆಟ್ ಪ್ರಾಫಿಟ್ ಅನ್ನ ನಾವು ನೋಡೋದಾದ್ರೆ, ನೆಟ್ ಪ್ರಾಫಿಟ್ ಅನ್ನೋದು ತುಂಬಾ ಅಟ್ರಾಕ್ಟಿವ್ ಆಗಿದೆ. ಮಾರ್ಚ್ 2022ರಲ್ಲಿ 494 ಕೋಟಿ, 2023ಕ್ಕೆ 646 ಕೋಟಿ, 2024ಕ್ಕೆ 740 ಕೋಟಿ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಸೊ ಅಗೇನ್ ಪ್ರಾಫಿಟಬಲ್ ಕಂಪನಿ ಆಗಿದೆ. ಒಳ್ಳೆ ಗ್ರೋತ್ ಅನ್ನೋದು ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಶೇರ್ ಹೋಲ್ಡಿಂಗ್ಸ್ ಅನ್ನ ನಾವು ನೋಡ್ಲೇಬೇಕು. ಶೇರ್ ಹೋಲ್ಡಿಂಗ್ಸ್ ಅನ್ನ ನಾವು ನೋಡೋದಾದ್ರೆ, ಪ್ರಮೋಟರ್ಸ್ ಬಂದು 22%, FIS ಬಂದು 20%, DIS ಬಂದು 12% ಇದ್ರೆ, ಈ ಕಂಪನಿಯಲ್ಲಿ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಅನ್ನೋದು ತುಂಬಾ ಜಾಸ್ತಿ ಇದೆ. 44% ಅಷ್ಟು ಪಬ್ಲಿಕ್ ಹೋಲ್ಡಿಂಗ್ಸ್ ಇದೆ. ಸೊ ಇದರಲ್ಲಿ ನನಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರೋದು FIS ಹೋಲ್ಡಿಂಗ್ಸ್ ಅಂತ ಹೇಳ್ಬೋದು. ಅದೇ ರೀತಿ ನೆಗೆಟಿವ್ ಆಗಿ ಕಾಣಿಸ್ತಾ ಇರೋದು ಪ್ರಮೋಟರ್ಸ್ ಹೋಲ್ಡಿಂಗ್ಸ್. ಸೊ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಅನ್ನೋದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಬೆಟರ್ ಆಗಿರುತ್ತೆ. ಮುಂದಿನ ದಿವಸದಲ್ಲಿ ಅಟ್ಲೀಸ್ಟ್ 40-50% ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಇರಬೇಕು. ಸೊ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ, ಅಟ್ ಪ್ರೆಸೆಂಟ್ NCC ಲಿಮಿಟೆಡ್ ಅನ್ನೋದು ಒಂದು ಅಂಡರ್ ವ್ಯಾಲ್ಯೂ ಸ್ಟಾಕ್ ಆಗಿರುತ್ತೆ. ಒಳ್ಳೆ ಪ್ರಾಫಿಟಬಲ್ ಕಂಪನಿ. ಅದೇ ರೀತಿ ಸ್ಟಾಕ್ PE ಕೂಡ ಕಡಿಮೆ ಇದೆ. ಆರ್ಡರ್ ಬುಕ್ ಕೂಡ ಚೆನ್ನಾಗಿದೆ. ಪರ್ಸನಲ್ ಆಗಿ ನನ್ನ ಕೇಳೋದಾದ್ರೆ, ಓವರ್ ಆಲ್ ಆಗಿ ಈ 3 ಸ್ಟಾಕ್ ಅಲ್ಲೂ ಕೂಡ NCC ಲಿಮಿಟೆಡ್ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಹೋಪ್ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಬರುವಂತ ವಿಡಿಯೋಸ್ ಅಲ್ಲಿ ಯಾವ ಸ್ಟಾಕ್ ಅನಾಲಿಸಿಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ.